ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ವಿಶೇಷ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ.ಟಿ. ರವಿರವರು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ರವರ ಬಗ್ಗೆ ಅವಹೇಳನಕಾರಿಯಾದಂತಹ ಪದವನ್ನ ಬಳಕೆ ಆಗಿರುವಂತದ್ದು ಬೆಳಗಾವಿಯ ವಿಧಾನಸೌಧದಲ್ಲಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದೆ. ಈ ರೀತಿಯಾದಂತಹ ಪದವನ್ನ ಬಳಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ನಡುವೆ ಈಗ ಸಿ.ಟಿ. ರವಿಯ ಮೇಲೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಹಲ್ಲೆ ನಡೆಸಿದ್ದಾರೆ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ಬಳಸಿದಂತೂ ಹಾಗೂ ಇದು ಒಂದು ರೀತಿಯಾದ ದೊಡ್ಡ ಹೈಡ್ರಾಮಾವನ್ನ ಸೃಷ್ಟಿಸಿದೆ. ಹಾಗೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಸಿ.ಟಿ. ರವಿರವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದಿದೆ. ಅವರೊಟ್ಟಿಗೆ ಈಗ ಇನ್ನಷ್ಟು ಶಾಸಕರನ್ನ ಮತ್ತು ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಒಂದು ಅಧಿವೇಶನದ ಕೊನೆಯ ದಿನವಾಗಿದ್ದ ಇಂದು ಐ ಡ್ರಾಮಾವೇ ನಡೆದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಸಮರ ಮುಗಿಲು ಮುಟ್ಟಿದೆ. ಏಕವಚನದಲ್ಲಿಯೇ ಸಿ.ಟಿ. ರವಿರವರನ್ನ ಹಿಗ್ಗಾಮಗ್ಗ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಪರಿಷತ್ ಸದಸ್ಯರು ಜಾಡಿಸಿದರು. ಆದ್ರೆ ಸಿ.ಟಿ. ರವಿರವರು ಬಳಸಿದಂತಹ ಆ ಒಂದು ಪದ ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ. ಈ ರೀತಿಯಾದಂತಹ ಅವಹೇಳನಕಾರಿಯಾಗಿ ಒಂದು ಅಧಿವೇಶನದಲ್ಲಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯು ಕೂಡ ಈ ಸಂದರ್ಭದಲ್ಲಿ ಉದ್ಭವವಾಗುತ್ತದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.